welcome back to my YouTube channel. Hoping that everyone are doing good and safe. ಇವತ್ತು ಒಂದು ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಇವತ್ತು ಸ್ಯಾಟರ್ಡೇ ಶಿವರಾತ್ರಿ ಆ್ಯಂಡ್ ಇವತ್ತು ನಾನು ಇವಾಗ ಪಿ ಜಿಯಲ್ಲಿದ್ದೀನಿ. ಇಲ್ಲಿ ನಾನು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಈವ್ನಿಂಗ್. ಸೊ ಇನ್ನೂ ಸ್ನಾನ ಏನೂ ಆಗಿಲ್ಲ. ಈವ್ನಿಂಗ್ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗಬೇಕು. ಸೊ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಆ್ಯಂಡ್ ಎಷ್ಟಾಯಿತು ಅಂತಂದರೆ ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈವ್ನಿಂಗ್ ಹೋಗ್ತೀನಿ, ಆವಾಗ ಇನ್ನು ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗಿನ್ನೂ ಹೆಡ್ ಬಾತ್ ಮಾಡಬೇಕು. ಸೊ ಹೆಂಗಿದ್ದೀನಿ ಹಂಗೇ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಇವಾಗ ಸ್ನಾನ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀನಿ. ಸೊ ಹಂಗೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಲಿಫ್ಟಿಂದ ಕೆಳಗೆ ಹೋಗಬೇಕು. ತಲೆ ಸ್ನಾನ ಮಾಡಿಬಿಟ್ಟು ಅದಿನ್ನ ಡ್ರೈ ಕೂಡ ಆಗಿಲ್ಲ, ಹಂಗೇ ಹೊರಟ್ಬಿಟ್ಟೆ. ಬಿಕಾಸ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಹಂಗೆ ಲಿಫ್ಟಲ್ಲಿ ಹೋಗುವಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡೆ. ಇಲ್ಲಿಂದ ಹೋಗುವಾಗ ಬಸ್ಸಲ್ಲಿ ಹೋಗಬೇಕಾಗಿದೆ ನಾನು. ಸೊ ಬಸ್ಸಲ್ಲಿ ಹೋಗಬೇಕು ಅಂತ ಅಂದರೆ ಒಂದು ಸ್ವಲ್ಪ ದೂರ ಪಿ ಜಿಯಿಂದ ಒಂದು 200 ಮೀಟರ್ಸ್ ಅಷ್ಟು ವಾಕ್ ಮಾಡಬೇಕು. ಆಮೇಲೆ ಅಲ್ಲಿ ಬಸ್ ಸಿಗುತ್ತೆ. ಸೊ ಅಲ್ಲಿಂದ ನಿಯರ್ ಬೈ ಆ ಟೆಂಪಲ್ ನಿಯರ್ ಬೈ ನನಗೆ ಬಸ್ ಸ್ಟಾಪ್ ಸಿಗುತ್ತೆ. ಮತ್ತು ಅಲ್ಲಿಂದ ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ. ಸೊ ನಾನು ಹೋಗೋಷ್ಟರಲ್ಲೇ 7 o'clock ಆಗಿತ್ತು. ಆ್ಯಂಡ್ ಇವಾಗ ಬಸ್ ಸ್ಟಾಪ್ ಇಲ್ಲೇ ಇರೋದು. ಸೊ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಸೊ ಬಸ್ ಬಂದಮೇಲೆ ಓಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ಬಸ್ ಬಂತು. ಸೊ ಇವಾಗ ಹೋಗ್ತಾ ಇದ್ದೀನಿ. ಏನು ಒಂದು 5 minutes ಆಗೋಲ್ಲ, ತುಂಬ ಹತ್ರನೇ ಇದೆ. ಇವಾಗ ನಾನು ಫಸ್ಟ್ ಯಾವ ಸ್ಟಾಪಲ್ಲಿ ಹತ್ತಿದ್ನಲ್ವ ಅಲ್ಲಿಂದ ನೆಕ್ಸ್ಟ್ ಸ್ಟಾಪೇ ಟೆಂಪಲಿಂದು ನಿಯರ್ ಬೈ ಸ್ಟಾಪ್ ಸಿಗುತ್ತೆ. ಫುಲ್ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ ಇತ್ತು, ಬಿಕಾಸ್ ಆಫ್ ದಟ್ ಟೆಂಪಲ್ ಓನ್ಲಿ. ಆ್ಯಂಡ್ ಅಲ್ಲಿಂದ ರೋಡ್ ಕ್ರಾಸ್ ಮಾಡಿಕೊಂಡು ಟೆಂಪಲ್ ಹತ್ರಕ್ಕೆ ಒಂದು ಸ್ವಲ್ಪ ದೂರ ವಾಕ್ ಮಾಡಬೇಕಾಗುತ್ತೆ. ಸೊ ಹಂಗೇ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇವಾಗ ನೀವಲ್ಲಿ ನೋಡಬಹುದು ಟೆಂಪಲ್ ಇರೋದಲ್ಲಿ ಕ್ಯೂ ಎಲ್ಲಿ ತನಕ ಇದೆ ಅಂತ ಅಂದರೆ ನೀವು ಹಂಗೇ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಅಲ್ಲಿಂದ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಆ ಎಂಡ್ ತನಕನೂ ಕ್ಯೂ ಇದೆ. ಅಲ್ಲಿ ಒಂದು ಲೈಟ್ ಥರ ಕಾಣಿಸ್ತಿದೆಯಲ್ಲ ಅಲ್ಲಿ ತನಕ. ಸೊ ಅಷ್ಟು ಕ್ಯೂ ಅಲ್ಲಿ ಹೋಗಬೇಕಂತಂದರೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಿದ್ದೀನಲ್ವ. ಸೊ ಒಂದು ಸಲ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಮೇಲೆ ಫಸ್ಟ್ ಟೈಮ್ ಟೆಂಪಲ್ಗೆ ಹೋಗಿದ್ದೀನಿ. ಸೊ ಏನಾಗಲ್ಲ, ವೆಯ್ಟ್ ಮಾಡಿಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅದು ಶಿವರಾತ್ರಿ ದಿನ ಬೇರೆ ಆಗಿತ್ತು. ಸೊ ಓಕೆ ಆಯಿತು ಅಂತ ಅಂದ್ಬಿಟ್ಟು ಹಂಗೇ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇರುವಾಗ ತುಂಬ ಜನ ಏನು ಮಾಡ್ತಿದ್ರು ಅಂದರೆ ಈ ಥರ ಮಾಡಬಾರ್ದು. ಬಿಕಾಸ್ ಬೇರೆಯವ್ರು ಕೂಡ ಲೈನಲ್ಲಿ ಬರ್ತಿರ್ತಾರೆ, ಎಲ್ರಿಗೂ ಆ ಥರನೇ ಸಪೋರ್ಟ್ ಮಾಡಬೇಕಲ್ವ. ಒಂದಷ್ಟು ಜನ ಹಂಗೇ ಡೈರೆಕ್ಟಾಗೇ ಅಲ್ಲೇ ಸಂದಿಯಲ್ಲಿ ನುಸ್ಕೊಂಡು ಗಿರಿ ಶೇಪ್ ಥರ ಇತ್ತು ಅದು ಕ್ಯೂ. ಸೊ ಅಲ್ಲಿಂದ ಬಂದು ಫೈನಲಿ ನನಗೆ ದರ್ಶನ ಸಿಕ್ತು. ಇಲ್ಲಿ ಟೆಂಪಲ್ಸ್ ಏನಂದರೆ ಚಿಕ್ಕ ಪುಟ್ಟ ದೇವಸ್ಥಾನಗಳು 6-7 ಟೆಂಪಲ್ಸ್ ಒಂದೇ ಕಡೆ ಇದೆ. ಸೊ ಇದು ಶಿವಂದು ಲಿಂಗಗಳು ಸುತ್ತಿದ್ರು. ಸೊ ಚೆನ್ನಾಗಿತ್ತು ಟೆಂಪಲ್. ಚಿಕ್ಕದಲ್ಲಿ ಒಂದು ಒಳ್ಳೆ ಟೆಂಪಲ್ಗೆ ಹೋಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇದು ಕಂಪ್ಲೀಟ್ಲಿ ಶಿವಂದು ಇರೋವಂಥ ಟೆಂಪಲ್ ಆಗಿತ್ತು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಚಿಕ್ಕ ಪುಟ್ಟ ದೇವಸ್ಥಾನಗಳಿದೆ ಅಂತ ಹೇಳಿದ್ನಲ್ವ. ಎಲ್ಲ ದೇವಸ್ಥಾನದಲ್ಲೂ ಹಂಗೇ ಪೂಜೆ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಆಮೇಲೆ ನೆಕ್ಸ್ಟ್ ಒನ್ ಅದು ಸುಬ್ರಹ್ಮಣ್ಯ ಟೆಂಪಲ್ ಅಲ್ಲೇ ಇತ್ತು. ಸೊ ಅದಕ್ಕೂ ಹಂಗೆ ಕೈ ಮುಕ್ಕೊಂಡು ಬಂದೆ. ಆ್ಯಂಡ್ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಗಣಪತಿ ಟೆಂಪಲ್ ಇದೆ. ಸೊ ಎಲ್ಲ ಇದೇ ಥರ ಚಿಕ್ಕ ಪುಟ್ಟದ್ದು. ಅದ್ರ ಪಕ್ಕದಲ್ಲೇ ಒಂದಿತ್ತು. ಇದು ಒಂದು 3-4 ಟೆಂಪಲ್ಸ್ ದೊಡ್ಡದು, ಇನ್ನೆಲ್ಲ ಚಿಕ್ಕದಾಗಿ ಇತ್ತು. ಅದನ್ನೆಲ್ಲ ಏನು ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಿಲ್ಲ. ಸೊ ಇದು ಗಣೇಶ ಟೆಂಪಲ್. ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ 3 ಸುತ್ತು ಪ್ರದಕ್ಷಿಣೆ ಹಾಕಿಬಿಟ್ಟು ಆಮೇಲೆ ಆಚೆ ಕಡೆ ಬಂದೆ. ಸೊ ಇದು ಪ್ರದಕ್ಷಿಣೆ ಹಾಕುವಾಗ ಹಂಗೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ದೇವ್ರನ್ನೆಲ್ಲ ಅಲ್ಲಿ ಗುಡಿ ಎಲ್ಲ ಮಾಡಿ ಇಟ್ಟಿದ್ರು ಸೈಡಲ್ಲಿ. ಆ್ಯಂಡ್ ಇದೇ ಟೆಂಪಲಲ್ಲಿ ಅವತ್ತು ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾಯಿದ್ರು, ಭರತನಾಟ್ಯಂ ಅದು ಇದು ಎಲ್ಲ. ಬಟ್ ನಾನು 9 o'clock ಆಯಿತು. 7 o'clock ಹೋದೋಳು 9 o'clock ಆಯಿತು ದರ್ಶನ ಆಗೋ ಅಷ್ಟರಲ್ಲಿ. ಆಮೇಲೆ ಆಚೆ ಬಂತಂದರೆ ಮತ್ತೆ ನಾನು ಬರುವಾಗ ಎಷ್ಟು ಕ್ಯೂ ಇತ್ತು ಅಷ್ಟೇ ಕ್ಯೂ ಇದೆ. ಆ್ಯಂಡ್ ಇಲ್ಲಿ ನೀವು ಈ ಹಸು ಇಲ್ಲಾಂದರೆ ಬಸವಣ್ಣ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ನೋಡ್ಬೋದು ಕಾಲಿದೆ. ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಆಮೇಲೆ ಪ್ರಸಾದ ಕೊಟ್ಟಿದ್ರು, ಅವಲಕ್ಕಿ ಪ್ರಸಾದ ಕೊಟ್ಟಿದ್ರು. ಸೊ ಅದನ್ನು ತೊಗೊಂಡು ಕಾರ್ನ್ ಮಾಡ್ತಾಯಿದ್ರು. ಸ್ವೀಟ್ ಕಾರ್ನ್
ತೊಗೊಂಡು ಸರಿ ಆಯಿತು ಇನ್ನೇನು ಪಿ ಜಿ ಅಂತ ಅಂದ್ಬಿಟ್ಟು ಬಸ್ ಸ್ಟಾಪ್ ಬಂದೆ ಆ್ಯಂಡ್ ಬಸ್ ಕೂಡ ಸಿಕ್ತು. ಇವಾಗ ಆಲ್ಮೋಸ್ಟ್ ನಾನು ಆ್ಯಂಡ್ ಬಸ್ ಸ್ಟಾಪ್ ಬಂದಿದ್ದೀನಿ. ಇವಾಗ ಹಾಗೇ ವಾಕ್ ಮಾಡ್ಕೊಂಡು ಹೋಗಬೇಕು ಪಿ ಜಿಗೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪಿ ಜಿಗೆ ಹೋಗ್ತಾ ಇದ್ದೀನಿ. ಜಸ್ಟ್ ನಾವು ಪಿ ಜಿಗೆ ಬಂದೆ. ಇವಾಗ ಲಿಫ್ಟಲ್ಲಿ 4th ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ ಅಂತೂ ಹೆವಿ ರಶ್ ಇತ್ತು. 7 o'clock ಹೋದೋಳು 9 o'clock. ಇವಾಗ ವಾಪಸ್ ಬಂದಿದ್ದೀನಿ 9:15ಗೆ. ಹೆವಿ ಅಂದರೆ ಹೆವಿ ರಶ್. ಅಲ್ಲಿ ತುಂಬ ಟೆಂಪಲ್ಸ್ ಅಂದರೆ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಇತ್ತು. ಸೊ ಚೆನ್ನಾಗಿತ್ತು. ಸೊ ಒನ್ ಗುಡ್ ಡೇ ಒಬ್ಬಳೇ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಆ್ಯಂಡ್ ಎಲ್ಲದೂ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ. ಎಲ್ಲ ಕ್ಲಿಪ್ಪಿಂಗ್ಸೂ ಇವಾಗ ಅಲ್ಲಿ ಆ್ಯಡ್ ಮಾಡಿಲ್ಲ ನಾನು. ಅಲ್ಲಿನೂ ಚಿಕ್ಕ ಪುಟ್ಟ ದೇವಸ್ಥಾನಗಳು ತುಂಬ ಇತ್ತು. ಬಟ್ ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೆ, ರಶ್ ಬೇರೆ ಇದ್ದಿದ್ದರಿಂದ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಶಿವರಾತ್ರಿ ದಿನ ಪಿ ಜಿಯಲ್ಲಿ ಪಲಾವ್ ಮಾಡಿಬಿಟ್ಟು ಏನೋ ವಡೆ ಮಾಡಿದರು ಊಟಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ರೈತ ಕೂಡ ಇತ್ತು, ಮೊಸರು ಗೊಜ್ಜು. ಬಟ್ ನಾನು ತಿನ್ನಲ್ಲ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದೆ ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. It's time to end up this video. Being happy is a responsibility. So be happy, keep watching my channel, keep supporting me. Till the next video. Until then, take care. Bye.